ಮೊನ್ನೆ ಅಷ್ಟು ಒಂದು ವಿಡಿಯೋ ಮಾಡಿ ಹಾಕಿದ್ವಿ. ಡಾಕ್ಯುಮೆಂಟ್ ಯಾವುದೇ ಸೈಟ್ ಫ್ಲಾಟ್ ತಗೋಬೇಕಂತ ಹೇಳಿದ್ರೆ ಡಾಕ್ಯುಮೆಂಟ್ ಪರಿಶೀಲನೆ ತುಂಬಾ ಇಂಪಾರ್ಟೆಂಟ್. ಯಾವ್ಯಾವ ಡಾಕ್ಯುಮೆಂಟ್ ಅಂತಾನು ಹೇಳಿದ್ವಿ. ಖಾತೆ ಕಾಪಿ ನೋಡಿ ನಂಬೇಡಿ. ಅಧಿಕೃತವಾಗಿ ದಾಖಲೆಗಳನ್ನ ಪರಿಶೀಲಿಸಿ. ಖಾತೆ ನೋಡಿದ ತಕ್ಷಣ ಒಂದು ನಂಬರ್ ಇದ್ದೇ ಇರುತ್ತೆ. ಆನ್ಲೈನ್ ಅದು ಖಾತೆಯ ನಂಬರ್ ಇರುತ್ತೆ. ಈಗ ಎಲ್ಲವೂ ಆನ್ಲೈನ್ ಆಗಿದೆ, ಎಲ್ಲರಿಗೂ ಗೊತ್ತೇ ಇದೆ. ಈ ಖಾತೆಯನ್ನ ನೋಡ್ಲೇಬೇಕು. ಮೊದಲನೇದಾಗಿ ಈ ಖಾತೆಯನ್ನ ಇದೆಯಾ ಇಲ್ವಾ ಅಂತ ಪರಿಶೀಲನೆ ಮಾಡಿ. ಈ ಖಾತೆ ಯಾಕೆ ಅಂತ ಹೇಳಿದ್ರೆ, ಈ ಖಾತೆ ಇಲ್ಲದೆ ಹೋದ್ರೆ ಡಾಕ್ಯುಮೆಂಟ್ ಸರಿಯಾಗಿದ್ಯಾ, ಫ್ಲಾಟ್ ನಂಬರ್ ಆಗಿರ್ಬೋದು, ಸೈಟ್ ನಂಬರ್ ಆಗಿರ್ಬೋದು, ಎಲ್ಲವೂ ಈ ಖಾತೆಯಲ್ಲಿ ದಾಖಲಾಗಿರುತ್ತೆ, ಅಡಕವಾಗಿರುತ್ತೆ. ನಿಮಗೆ ನಿಮ್ಮ ಕೈ ಪರಿವಿಡಿಯಲ್ಲೇ ಎಲ್ಲವೂ ಸಿಗುತ್ತೆ. ಅದಕ್ಕೋಸ್ಕರ ಇದು ಆನ್ಲೈನ್ ಅಪ್ರೂವಲ್ ಆಗಿದೆಯಾ ಅಂತ ತೆಗೆದುಕೊಳ್ಳಿ. ಈ ಖಾತೆ ಇಲ್ಲ ಅಂತ ಹೇಳಿದ್ರೆ ಆ ಸೈಟ್ ಕಡೆ ಗಮನನೂ ಕೊಡೋಕೆ ಹೋಗಬೇಡಿ. ಅದಕ್ಕೋಸ್ಕರ ಖಾತೆ ನೋಡಿದ ತಕ್ಷಣ ಆ ಖಾತೆಯ ನಂಬರ್ ಅನ್ನೋದು ಇದ್ದೇ ಇರುತ್ತೆ. ಅದನ್ನ ಪರಿಶೀಲನೆ ಮಾಡಿ ನಂತರ ಈ ಒಂದು ಸೈಟ್ನ ತೆಗೆದುಕೊಳ್ಳಿ. ಇಸಿ ಮತ್ತೆ ಸೇಲ್ ಡೀಡ್ ನಲ್ಲಿರುವಂತಹ ಹೆಸರು, ಸರ್ವೆ ನಂಬರ್, ಅಳತೆ ಒಂದೇ ಇದೆಯಾ ಅದನ್ನ ಗಮನವಿಟ್ಟು ನೋಡಿ. ಮೂರನೆಯದು ಡಾಕ್ಯುಮೆಂಟ್ ನಲ್ಲಿರುವಂತಹ ಅಳತೆ, ಸ್ಥಳದಲ್ಲಿರುವಂತಹ ಅಳತೆ ಒಂದೇ ಇದೆಯಾ ಪರಿಶೀಲಿಸಿ. ನಾಲ್ಕನೇದು ಅಪ್ರೂವಲ್ ಕಾಪಿ ನೋಡಿ ನಂಬಾರ್ದು. ಸಂಬಂಧಪಟ್ಟ ಪ್ರಾಧಿಕಾರದ ಹತ್ರ ಹೋಗಿ ದೃಢೀಕರಣ ಮಾಡ್ಕೊಳ್ಳಿ. ನಂತರ ಸೈಟ್ ಅಪ್ರೂವಲ್ ಆಗಿದ್ಯಾ ಅನ್ನೋದನ್ನ ನೀವೇ ಖಚಿತಪಡಿಸ್ಕೊಳ್ಳಿ. ಐದನೇದು ಕೇವಲ 1,000, 2,000, 1,000 ರೂಪಾಯಿಲಿ ಖರ್ಚು ಮಾಡೋದಕ್ಕೆ ಹೋಗಿ ಲಕ್ಷಾಂತರ ರೂಪಾಯಿ ಕಳ್ಕೊಳ್ಳೋದ್ರ ಮೊದಲು ವಕೀಲರ ಹತ್ರ ಲೀಗಲ್ ಒಪಿನಿಯನ್ನ ಪಡೆದುಕೊಳ್ಳಿ. ನಂತರ ಸೈಟ್ ಅಪ್ರೂವ್ ಆಗಿದೆಯಾ ಏನು ಅಂತ ನಿಮ್ಗೆ ಈಸಿಯಾಗಿ ಅವರೇ ಹೇಳ್ಬಿಡ್ತಾರೆ. ಆರನೇದು ಮಾರಾಟ ಮಾಡ್ತಿರುವಂತಹ ವ್ಯಕ್ತಿಯೇ ನಿಜವಾದ ಮಾಲೀಕನ ಅನ್ನೋದು ಖಚಿತಪಡಿಸಿ. ನಾನು ನಿಮಗೆ ಕೊಟ್ಟಿಲ್ಲ ಅನ್ನೋ ಮಾತುಗಳು ತುಂಬಾ ಜನ ಕೇಳಿ ಬರ್ತಿದೆ. ಎಷ್ಟೊಂದು ಜನ ಇದರಲ್ಲೇ ಮೋಸ ಹೋಗಿದ್ದಾರೆ. ಅದಕ್ಕೆ ನೀವು ಕೂಡ. ಏಳನೆಯದು ಎಲ್ಲಾ ದಾಖಲೆಗಳು ಒಂದೇ ಹೆಸರಿನಲ್ಲಿ ಇದೆಯಾ ಅನ್ನೋದನ್ನ ಖಚಿತಪಡಿಸ್ಕೊಳ್ಳಿ. ಎಂಟನೆಯದು ಮಾರಾಟಕ್ಕೆ ಅಂದ್ರೆ ಮಾರುಕಟ್ಟೆ ಬೆಲೆ 80 ಲಕ್ಷ ಇರುತ್ತೆ, ಆದ್ರೆ ಜಾಗ 40 ಲಕ್ಷಕ್ಕೆ ಕೊಡ್ತಿದೀವಿ ತೆಗೆದುಕೊಳ್ಳಿ ಅಂತ ಹೇಳ್ತಾರೆ. ನಕಲಿ ಡಾಕ್ಯುಮೆಂಟ್ ಗುರುತಿಸೋದು ಅಂದ್ರೆ ಕೇವಲ ಕಾಗದ ನೋಡೋದಲ್ಲ. ಪರಿಶೀಲಿಸಿ. ಹತ್ತಲ ಬೇಕಾದ್ರೆ 1 ವರ್ಷವೇ ಹೋಗ್ಲಿ ನೀವು ಸೈಟ್ ತಗೊಳ್ಳೋದು, ಆದ್ರೆ ಯೋಚನೆ ಮಾಡಿ ಪರಿಶೀಲಿಸಿ ತೆಗೆದುಕೊಳ್ಳಿ. ಇದಾಗಿತ್ತು ಇವತ್ತಿನ ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಪ್ರಜಾಕಿರಣ ವಾಹಿನಿಯನ್ನ ಫಾಲೋ ಮಾಡಿ. ಧನ್ಯವಾದ.